ರಾಮದಾಸ್ ಕಿ ಅವಧಿ ಭಾಷೆಯಲ್ಲಿ ನೀವೆಲ್ಲ ಹಾಡ್ತಾ ಇದ್ದೀವಿ. ಆಮೇಲೆ ಹಿಂದಿ ಆಯಿತು. ಅವಧಿ ಭಾಷೆ ಇದು ಪೂರ್ವದ ಭಾಷೆ. ಅದಕ್ಕೆ ಚೆನ್ನಾಗಿ ಹಾಡಬೇಕು ನೀವು. ಸಂಸ್ಕೃತ ಹತ್ತಿರ ಇರತಕ್ಕಂಥ ಭಾಷೆ. ದೇವ ಭಾಷೆ ಅವಧಿ ಭಾಷೆ, ರಾಮನ ಭಾಷೆ ಅವಧಿ ಭಾಷೆ ಅಂತಾರೆ. ಅದಕ್ಕೆ ಈ ಅವಧಿ ಭಾಷೆಯಲ್ಲಿ ಹಾಡಿರ್ತಕ್ಕಂಥ ಹಾಡು ಯಾರು ಅಂದ್ರೆ ಹಿಂದಿ ಅಂತ. ಹಿಂದಿ ಅಲ್ಲ, ಹಿಂದಿ ಹತ್ತಿರ ಇರ್ತಕ್ಕಂಥದ್ದು ಹಿಂದಿ ಅಲ್ಲ, ಇದು ಅವಧಿ ಭಾಷೆ. ಎಲ್ಲರೂ ಹಾಡಬೇಕು. ಭಗವಂತನ ಭಾಷೆ, ಹನುಮಂತನ ಭಾಷೆ. ಓ ಶಂಕರೇಶ್ವರ, ಓ ಕೇಸರಿ ನಂದನ, ರಾಮಯ್ಯನು ನಿನಗೆ, ಓ ಹನುಮ ಅಂತ ಹೇಳ್ತಾನೆ. ನಾನು ಉಂಗುರವನ್ನ ಸೀತೆಗೆ ಕೊಡಪ್ಪ. ಆಗ ಸೀತೆ ನಿನ್ನನ್ನು ನಂಬ್ತಾಳೆ. ಇಲ್ಲ ನಂಬಲ್ಲ. ಲಂಕೆಯಲ್ಲಿ ರಾವಣನ ಮಾಯೆಯಿಂದ ನಂಬಲ್ಲ. ಸೀತೆಯ ಕ್ಷೇಮವನ್ನು ನನಗೆ ಬಂದು ಹೇಳು. ಸೀತೆ ಎಲ್ಲಿದ್ದಾಳೆ ಅಂತ ಬಂದು ಹೇಳು. ಇಲ್ಲಿ ನನ್ನ ದುಃಖವನ್ನು ಹೋಗಿಸು, ಅಲ್ಲಿ ಸೀತೆಯ ದುಃಖವನ್ನು ಹೋಗಿಸು. ಅದಕ್ಕೆ 2 ಮಂತ್ರಗಳನ್ನು ನಾವು ಹೇಳಿದ್ವಿ ಪ್ರಾರಂಭದಲ್ಲಿ. ಕಾರ್ಯಯೋಗಿ ಅಂತ ಒಂದು ರಾಗವ 2ನೇ ಮಂತ್ರವನ್ನು ಹೇಳಿದ್ವಿ. ಆ 2 ಮಂತ್ರಗಳನ್ನು ನಾವು ಹೇಳಬೇಕು. ಆಗ ನಮ್ಮ ಕಷ್ಟ ದುಃಖಗಳು ದೂರ ಆಗುತ್ತವೆ. ಅಲ್ಲಿ ರಾಮನ ದುಃಖವನ್ನು ಹೋಗಲಾಡುತ್ತವನು ಪ್ರಾಣವಾಯು, ಮನೋಬುದ್ಧಿಗಳನ್ನು ಸೇರಿಸ್ತವನು. ಪ್ರಾಣ ತುಂಬ ಮುಖ್ಯವಾಗಿರುವಂಥದ್ದು. ಅದಕ್ಕೆ ನಾವು ಪ್ರಾಣವನ್ನು ಕಾಪಾಡ್ಕೋಬೇಕು. ವಿನಾ ಕೋಪ ಮಾಡ್ಕೋಬಾರ್ದು. ಅತ್ಯಂತ ಉತ್ಸಾಹದಿಂದ ಹಂಸಗಳನ್ನು ನಾಶ ಮಾಡ್ಕೋಬಾರ್ದು. ನಾನು ಇವತ್ತಿನ ನೋಡಿದೆ ಈ ಸ್ಟೇಜ್ ಮೇಲೆ ಎಲ್ಲರೂ ಇಂಥೂಸಿಯಂ. ಎಂತ ಅದ್ಭುತ ಅದೃಷ್ಟ. ಅವರೇ ಹನುಮಂತ ಆಗೋಗಿದ್ದರು. ಎಲ್ಲರ ಮುಖದಲ್ಲಿ ನೋಡಿದೆ ಯಾವುದೋ ಆನಂದ, ಯಾವುದೋ ಸಂತೋಷ. ಈ ಸಮುದ್ರ ನಾವು ರಾಜಸಾಗರ ಅಂತ ಮಾಡ್ತಾ ಇರ್ತೀವಿ. ಇವತ್ತು ಇಲ್ಲಿ ಹನುಮನ ಮೈಸೂರು ಸಾಗರ ಆಗಿಬಿಟ್ಟಿದೆ ಇವತ್ತಿನ ದಿನ. ನಿನ್ನ ಶಕ್ತಿ ನನಗೆ ಗೊತ್ತು, ನಿನ್ನ ಯುಕ್ತಿ ನನಗೆ ಗೊತ್ತು ಹನುಮಂತ. ಇದು ಉಂಗುರವನ್ನು ಕೊಡ್ತಾ ಇದ್ದೀನಿ, ನಾನು ನಿನ್ನ ನಂಬಿದ್ದೀನಿ ಅಂತ. ತಕ್ಷಣ ನೀನು ಮಂದರ ಪರ್ವತಕ್ಕೆ ಎಗರದೆ. ಏನು ಎಲ್ಲಿಂದೆಲ್ಲಿಗೆ ಎಗರದೆ? ನೀನು ವಿಮಾನಗಳು ಬರಕು ಮುಂಚೆನೆ ಎಗರಬಿಟ್ಟೆ, ಬೃಹದಾಕಾರವಾಗಿ ಬೆಳೆದೆ. ಆಗ ವಾನರರೆಲ್ಲ, ಓ ಸ್ವಾಮಿ, ನೀನೇ ನಮಗೆ ದಿಕ್ಕು, ನೀನೇ ಸೀತಮ್ಮನನ್ನು ನೋಡುತ್ತೀಯ, ನೀನೇ ರಾಮ ಕಾರ್ಯವನ್ನ ಸಾಧಿಸ್ತೀಯ ಅಂತ ಜಯಕಾರಗಳನ್ನ ಹೇಳಿದೆ. ತಕ್ಷಣ ನಿನ್ನ ಆಕಾರ ಎಷ್ಟೆಷ್ಟು ಬೆಳೀತು. ಗಾಳಿಯಲ್ಲಿ ಎಗರಿ ಹೋದೆ, ರಾಮಬಾಣದ ಹಾಗೆ ಕೂರ್ಕೊಂಡು ಹೋದೆ. ಓ ದಿವ್ಯ ತೇಜಸ್ಸನ್ನ ಹೊಂದಿರುವವನೇ, ಉತ್ತಮ ಪ್ರತಾಪವನ್ನು ಹೊಂದಿರತಕ್ಕಂಥವನೇ, ಸಕಲ ಲೋಕಗಳಿಂದ ಪೂಜಿಸಲ್ಪಡುತ್ತಿರುವವನೇ, ಸುವರ್ಚಲಮ್ಮ ನಮಗೆ ತಾಯಿ, ನೀನು ನಮಗೆ ತಂದೆ. ಸುವರ್ಚಲಮ್ಮಲ್ಲಿ ವರ್ಚಸ್ಸು ಕಿರಣ, ಆ ಕಿರಣ ರೂಪವೇ ಅಮ್ಮ ಅಂತ ಕರೀತಾರೆ. ಆ ಕಿರಣವೇ ಅಂದ್ರೆ ಆ ತೇಜಸ್ಸು, ಆ ಅನುಗ್ರಹ ತೇಜಸ್ಸೇ ಅಮ್ಮ. ಅದಕ್ಕೆ ಸುವರ್ಚಲ ಅಂತ ಕರೀತಾರೆ. ಅದಕ್ಕೆ ವರ್ಚಸ್ಸು, ಆ ವರ್ಚಸ್ಸೇ ನಮಗೆ ತಾಯಿ, ನೀನು ನಮಗೆ ತಂದೆ. ನಿನ್ನ ಭಕ್ತರು ನಮಗೆ ಬಂಧುಗಳು, ನಾವೆಲ್ಲರೂ ಒಬ್ಬೊಬ್ಬರು ಬಂಧುಗಳು. ಯಾವುದೋ ರಾಮನ ಕಾಲದಲ್ಲಿ ನಾವೆಲ್ಲ ಇದ್ದೀವಿ, ಅದಕ್ಕೆ ಮತ್ತೆ ಎಲ್ಲ ಸೇರ್ಕೊಂಡಿದ್ದೀವಿ. ಇಲ್ಲಿ ನಾವೆಲ್ಲರೂ ಯುಗಾಂತರದಿಂದ ಮತ್ತೆ ಹುಟ್ಟಿ ಬರ್ತಾ ಇದ್ದೀವಿ. ನಾವು ಕರ್ಮಗಳನ್ನು ಕಳ್ಕೊಂಡು ನಿಧಾನವಾಗಿ ಹೋಗ್ತಾ ಇದ್ದೀವಿ ಪರಮಾತ್ಮನ ಹತ್ರ. ನಿನ್ನ ಒಳ್ಳೆಯ ಗುಣಗಳನ್ನು ನಮಗೆ ಕೊಡು, ನಮ್ಮನ್ನು ಧರ್ಮ ಮಾರ್ಗದಲ್ಲಿ ನಡೆಸು, ಉತ್ತಮರನ್ನಾಗಿ ಮಾಡು, ನಮಗೆ ವರಗಳನ್ನು ದಯಪಾಲಿಸು. ಯಾವಾಗಲೂ ನಮ್ಮ ರಕ್ಷಣಕರಾಗಿರು, ರಕ್ಷಣೆಯನ್ನು ಮಾಡ್ತಾ ಇರು. ಆಶ್ರಿತ ಜನ ರಕ್ಷಕ ಹನುಮಂತನಿಗೆ, ಭಕ್ತ ಜನ ಪೋಷಕ ಹನುಮಂತನಿಗೆ. ಇನ್ನು 4ನೇ ಪಾರಾಯಣವನ್ನು ನಾವು ಹತ್ರ ಬರ್ತಾ ಇದ್ದೀವಿ.